ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಆ ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಆ ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಪರಿಶುದ್ಧನು ಅಗಮ್ಯನು ಅದ್ಭುತ ಕರ್ತನು, ಆತನ ಸಾನ್ನಿಧ್ಯ ಸೇರಲು ಯಾವನು ಯೋಗ್ಯನು. ನಿರ್ಮಲನು ಶುದ್ಧಿತನು ಅವನೇ ಯೋಗ್ಯನು. ನಿರ್ಮಲನು ಶುದ್ಧಿತನು ಅವನೇ ಯೋಗ್ಯನು. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಆ ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಸಮಸ್ತರೆಲ್ಲ ಒಂದಾಗುವುದು ಯೇಸುವಿನಲ್ಲಿ, ಕ್ರಿಸ್ತನಲ್ಲಿ ಪ್ರತಿಯೊಬ್ಬನು ನೂತನ ಸೃಷ್ಟಿಯೇ. ದೇವರನ್ಯೋನ್ಯತೆ ಪಡೆಯಲು ಅವನೇ ಯೋಗ್ಯನು. ದೇವರನ್ಯೋನ್ಯತೆ ಪಡೆಯಲು ಅವನೇ ಯೋಗ್ಯನು. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಆ ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಭೂಪರಲೋಕದ ಒಡೆಯನಾದ ಯೇಸು ಕ್ರಿಸ್ತನು ಘನತೆ ಮಹಿಮೆ ಹೊಂದಲು ಆತನೇ ಯೋಗ್ಯನು. ಸೃಷ್ಟಿ ಆತನನ್ನೇ ಹೊಗಳುತ್ತಿರುವುದು, ಸರ್ವ ಸೃಷ್ಟಿ ಆತನನ್ನೇ ಹೊಗಳುತ್ತಿರುವುದು. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಆ ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದಾನು ತನ್ನ ಮಹಿಮೆಗಾಗಿ, ಆತನನ್ನು ಜೀವನದಲ್ಲಿ ಮಹಿಮೆ ಪಡಿಸುವೆಯೋ. ರಾಜನಾಗಿ ಯೇಸು ನಿನ್ನ ಆಳುತ್ತಿರುವನೋ, ರಾಜನಾಗಿ ಯೇಸು ನಿನ್ನ ಆಳುತ್ತಿರುವನೋ. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಆ ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ.
ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಮಯಗಳ ಕಾಲ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸಲಿಕ್ಕಾಗುವ ಹಾಗೆ ಪ್ರಾರ್ಥನೆ ಮೂಲಕ ಈ ಒಂದು ಭಾಗಕ್ಕೆ ನಮ್ಮನ್ನು ನಾವು ಪ್ರವೇಶವನ್ನು ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ನಮ್ಮ ತಂದೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯದಿಂದ ನಿನಗೆ ಮೆಚ್ಚುಗೆಯಾಗುವಂತಹ, ನೀನು ಸಂತೋಷ ಪಡುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮಗಳನ್ನು ನಡೆಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಕಾರ್ಯಕ್ರಮದ ಈ ಭಾಗದಲ್ಲಿ ನಿನ್ನ ಅಮೂಲ್ಯವಾದಂಥ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡುವಾಗ ಶ್ರದ್ಧೆಯಿಂದ ನಿನ್ನ ಮಾತುಗಳನ್ನು ಆಲೈಸಿ, ಮಾತುಗಳನ್ನು ವಿವೇಚಿಸಿ, ಆ ಮಾತುಗಳ ಪ್ರಕಾರ ಜೀವಿತಗಳನ್ನು ತಿದ್ದಿ ಸರಿಪಡಿಸಿಕೊಂಡು ನೀನು ಮೆಚ್ಚುವಂಥ, ನೀನು ಇಷ್ಟಪಡುವಂತಹ ಜೀವಿತವನ್ನು ಜೀವಿಸಲಿಕ್ಕಾಗುವ ಹಾಗೆ ಈ ಭಾಗದಲ್ಲಿ ನಮ್ಮನ್ನು ಮುಂದುವರಿಸು. ಕಾರ್ಯಕ್ರಮದ ಮುಂದಿನ ಭಾಗಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಕ್ಕೊಪ್ಪಿಸ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಆಮೇನ್. ಕೂಡಿ ಬಂದಿರುವಂಥ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕ್ರಿಸ್ತನಲ್ಲಿ ಆತ್ಮೀಯ ಹಿರಿಯ ಸಹೋದರರಾಗಿರುವಂತಹ ರಮೇಶ್ ರಾವ್ ಮತ್ತು ಪ್ರಿಯಾ ಅವರ ಪತ್ನಿ, ನಮ್ಮ ಆತ್ಮೀಯ ಕ್ರಿಸ್ತನಲ್ಲಿ ಸಹೋದರಿ ಲಕ್ಷ್ಮಿ ಅವರ ಕುಟುಂಬವನ್ನು ದೇವರು ಆಶೀರ್ವದಿಸಿ ಭೌತಿಕವಾದಂಥ ಈ ಒಂದು ಕಟ್ಟಡವನ್ನು ಪ್ರಿಯರಿಗೆ ದಯಪಾಲಿಸಿಕೊಟ್ಟು ಈ ಕಟ್ಟಡದಲ್ಲಿ ಸಂತೋಷದಿಂದ ಪ್ರವೇಶವನ್ನು ಮಾಡಿಕೊಳ್ಳಿಕ್ಕಾಗುವ ಹಾಗೆ ದಯಪಾಲಿಸಿಕೊಟ್ಟಂತಹ ಮೇಲುಗಳ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಲಿಕ್ಕಾಗುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬದೊಟ್ಟಿಗೆ ನಾವೆಲ್ಲರೂ ಕೂಡ ಪಾಲುಗಾರರಾಗುವಂತೆ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುತ್ತಿರುವಂಥ ವಿಧಾನಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮತ್ತೊಂದು ಸಾರಿ ಪರಮ ತಂದೆಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಈ ಒಂದು ಭಾಗದಲ್ಲಿ ದೇವರು ನಮಗೆ ತಿಳಿಯಪಡಿಸಲಿಕ್ಕಿರ್ತಕ್ಕಂತಹ ತನ್ನ ಸಂದೇಶವನ್ನು ಶ್ರದ್ಧೆಯಿಂದ ಆಲಿಸಿ ಅದರಲ್ಲಿರ್ತಕ್ಕಂಥ ದೇವರ ಆಲೋಚನೆಗಳನ್ನು, ದೇವರ ಇಷ್ಟವನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ಜೀವಿತಗಳನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಈ ಒಂದು ಭಾಗಕ್ಕೆ ನಾವು ಸಾಗೋಣ. ಲೋಕದಲ್ಲಿ ಈ ಗೃಹ ಪ್ರವೇಶ ಅನ್ನುವಂಥ ಕಾರ್ಯಕ್ರಮ ಸರ್ವೇ ಸಾಧಾರಣವಾಗಿ ನಡೀತಾ ಇರ್ತದೆ. ಕ್ರಿಸ್ತೀಯ ಜೀವಿತದಲ್ಲಿ ಗೃಹ ಪ್ರವೇಶ ಅನ್ನುವಂಥದ್ದು ದೇವರಿಂದ ಅನುಮೋದನೆಗೊಂಡಂತಹ ಒಂದು ಕಾರ್ಯಕ್ರಮ. ಇದು ಮಾನವ ಕಲ್ಪಿತವಾದಂತಹ ಒಂದು ಕಾರ್ಯಕ್ರಮ ಅಲ್ಲ. ದೇವರು ತಾನೇ ಅನುಮೋದಿಸಿ ಈ ಕಾರ್ಯಕ್ರಮವನ್ನು ನೀವು ಜರುಗಿಸಿ ಅಂತೇಳ್ಬಿಟ್ಟು ಆತನು ಹೇಳಿದಂತಹ ತನ್ನ ಪ್ರಜೆಗಳಾದಂಥ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರದಲ್ಲಿ ಸೂಚಿಸಿದಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ಸೈನ್ಯದಲ್ಲಿ ಸೇರಿರುವಂತಹ ಸೈನಿಕ ತಾನು ಮನೆಯನ್ನು ಕಟ್ಟಿಕೊಂಡು ಇನ್ನೂ ಆ ಮನೆಯಲ್ಲಿ ಗೃಹ ಪ್ರವೇಶವನ್ನು ಮಾಡಿಕೊಳ್ಳದೇ ಇದ್ದರೆ ಸೈನ್ಯದಿಂದ ಹಿಂದಕ್ಕೆ ಹೋಗಿ ತನ್ನ ಒಂದು ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಅವನು ತೊಡಗಿಸಿಕೊಳ್ಳಲಿ ಅಂತೇಳಿ ಗೃಹ ಪ್ರವೇಶದ ಕಾರ್ಯಕ್ರಮವನ್ನು ದೇವರು ಗೌರವಯುತವಾದಂಥ ರೀತಿಯಲ್ಲಿ ತೋರಿಸ್ಕೊಟ್ಟದ್ದನ್ನು ನಾವು ಈ ವಾಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ 5ರಿಂದ 6ನೇ ವಚನದವರೆಗೆ ಇರುವಂತಹ ವಚನ ಭಾಗಗಳನ್ನು ನಾವು ಗಮನಿಸಿದ್ರೆ
ಮತ್ತು ಸೈನ್ಯಾಧಿಪತಿಗಳು ಅವರಿಗೆ, ನಿಮ್ಮಲ್ಲಿ ಯಾವನಾದರೂ ಹೊಸ ಮನೆಯನ್ನು ಕಟ್ಟಿಸಿಕೊಂಡು ಇನ್ನೂ ಗೃಹ ಪ್ರವೇಶ ಮಾಡದಿದ್ದರೆ ಅವನು ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಂಡಾನು. ಯಾವನಾದರೂ ದ್ರಾಕ್ಷಿ ತೋಟವನ್ನು ಮಾಡಿ ಅದರ ಹಣ್ಣುಗಳನ್ನು ಇನ್ನೂ ಅನುಭೋಗಿಸದಿದ್ದರೆ ಅವನು ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಆ ತೋಟದ ಹಣ್ಣುಗಳನ್ನು ಅನುಭೋಗಿಸಾನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನನ್ನ ಈ ವಚನದ ಮೂಲಕ ಸೂಚಿಸ್ತಾನಂತಂದ್ರೆ, ಗೃಹ ಪ್ರವೇಶ ಕಾರ್ಯಕ್ರಮ ಅನ್ನುವಂಥದ್ದು ಇದು ಮನುಷ್ಯ ಕಲ್ಪಿತವಾದಂಥ ಕಾರ್ಯಕ್ರಮ ಅಲ್ಲ, ದೇವರಿಂದ ಸೂಚಿತವಾದಂತಹ, ದೇವರಿಂದ ಅನುಮೋದನೆಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು ಅಂತೇಳಿ. ಸೊ ಹಾಗಾಗಿ ದೇವರು ಪ್ರಿಯ ಸಹೋದರರನ್ನ, ಅವರ ಕುಟುಂಬವನ್ನು ಕನಿಕರಿಸಿ ಭೌತಿಕವಾದಂಥ ಈ ಒಂದು ಕಟ್ಟಡವನ್ನು ಹೊಂದಲಿಕ್ಕಾಗುವಂಥ ರೀತಿಯಲ್ಲಿ ದೇವರು ಅವ್ರನ್ನ ನಡೆಸ್ತಾ ಇದ್ದಾನಂತಂದ್ರೆ, ಇದು ಬಹಳ ದೊಡ್ಡದಾದಂಥ ರೀತಿಯಲ್ಲಿ ದೇವರನ್ನ ಕೊಂಡಾಡುವಂಥ ಒಂದು ಕಾರ್ಯಕ್ರಮ. ಯಾಕೆ ಅಂತಂದ್ರೆ, ಆಸ್ತಿಪಾಸ್ತಿಗಳು, ಕಟ್ಟಡಗಳು ಇವ್ಯಾವೂ ಕೂಡ ದೇವರ ದಯೆ ಇಲ್ಲದೆ, ದೇವರ ಆಶೀರ್ವಾದವಿಲ್ಲದೆ ಒಬ್ಬ ವ್ಯಕ್ತಿ ಹೊಂದಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೀರ್ತನೆಗಳ ಗ್ರಂಥ 127ನೇ ಕೀರ್ತನೆ 1ನೇ ವಚನದಲ್ಲಿ ನಮಗೆಲ್ಲರೂ ಗೊತ್ತಿರತಕ್ಕಂಥ ಚಿರಪರಿಚಿತವಾಗಿರ್ತಕ್ಕಂಥ ವಚನ ಭಾಗ ಅದು. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವುದಕ್ಕೆ ಪ್ರಯಾಸ ಪಡುವವನು ಪ್ರಯಾಸ ಪಡೋದು ವ್ಯರ್ಥ ಅಂತ ಹೇಳ್ತಾರೆ. ಹಾಗಾಗಿ ಸಹೋದರರಿಗೆ ದೇವರಿ ಒಂದು ಕಟ್ಟಡವನ್ನು ದಯಪಾಲಿಸಿಕೊಟ್ಟಿದ್ದಾನಂತಂದ್ರೆ ಅದು ಮನುಷ್ಯ ಪ್ರಯತ್ನದಿಂದಾಗಲಿ ಮನುಷ್ಯನ ಶಕ್ತಿಯಿಂದಾಗಲಿ ಅಲ್ಲದೆ ದೇವರ ಕೃಪಾ ಕಟಾಕ್ಷದಿಂದಲೇ ಇದನ್ನು ಹೊಂದ್ಕೊಂಡಿದ್ದೀವಿ ಅನ್ನುವಂತಹ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ ಅಂತೇಳಿ. ಅಂದ್ರೆ ಈ ಎರಡೂ ವಚನ ಭಾಗಗಳಲ್ಲಿ ನಾವು ಏನು ಗಮನಿಸ್ತೀವಿ ಅಂತಂದ್ರೆ, ಮನೆ ಕಟ್ಟೋದಕ್ಕೂ ಪಟ್ಟಣವನ್ನು ಕಾಯುವುದಕ್ಕೂ ಯಾರ ಒಂದು ಆಶೀರ್ವಾದ ಬೇಕು, ಯಾರ ಒಂದು ಇನ್ವಾಲ್ವ್ಮೆಂಟ್ ಬೇಕು ಅಂತ ಹೇಳ್ತಾ ಇದ್ದಂತಂದ್ರೆ, ದೇವರ ಒಂದು ಆಶೀರ್ವಾದ ಬೇಕು, ದೇವರ ಇನ್ವಾಲ್ವ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ದೇವರ ಒಂದು ಆಶ್ರಯ ಇಲ್ದೇನೆ, ದೇವರ ಒಂದು ಆಶೀರ್ವಾದ ಇಲ್ದೇನೆ ಈ ಒಂದು ಕಟ್ಟಡವನ್ನ ಕಟ್ಕೊಳ್ಳೋದಕ್ಕಾಗ್ಲಿ, ಈ ಕಟ್ಟಡವನ್ನು ಪಡ್ಕೊಳ್ಳೋದಕ್ಕಾಗ್ಲಿ ಮಾನವ ಪ್ರಯತ್ನದಿಂದ ಅದು ಸಾಧ್ಯವಾಗೋದಿಲ್ಲ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಭೌತಿಕವಾದಂತಹ ಈ ಕಟ್ಟಡ ಈ ದೇಹ ವಾಸಿಸುವುದಕ್ಕೆ ಹೊರತು, ಈ ಭೌತಿಕವಾದಂತಹ ಕಟ್ಟಡ ಭೌತಿಕವಾಗಿರುವಂತಹ ಮಳೆ, ಗಾಳಿ, ಚಳಿ, ಪ್ರಕೃತಿ ವಿಕೋಪಗಳಿಂದ ಈ ದೇಹ ಸಂರಕ್ಷಿಸಲ್ಪಡುವುದಕ್ಕೆ ಈ ಒಂದು ಕಟ್ಟಡವೇ ಹೊರತು ಇದಕ್ಕಿಂತಲೂ ಉತ್ಕೃಷ್ಟವಾದಂತಹ, ಇದಕ್ಕಿಂತಲೂ ಉನ್ನತವಾದಂತಹ ಒಂದು ಕಟ್ಟಡವನ್ನ ನಾವು ಈ ಕಟ್ಟಡದಲ್ಲಿ ಇದ್ದುಕೊಂಡು ಎದುರು ನೋಡಬೇಕು ಅನ್ನುವಂಥದ್ದು ದೇವರ ಒಂದು ಆಶೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿದ್ರೆ, ಯಾಕೆಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ ಅಂತ ಹೇಳ್ತಾರೆ. ಇಹದಲ್ಲಿ ಶಾಶ್ವತವಾದ ಪಟ್ಟಣ ನಮಗಿಲ್ಲ. ಇಹಲೋಕದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪಟ್ಟಣ ಆಗಲಿ ಕಟ್ಟಡ ಆಗಲಿ ನಮಗಿಲ್ಲ. ಹಾಗಾದ್ರೆ ಈ ಕಟ್ಟಡ ಏನಕ್ಕೆ? ಈ ಕಟ್ಟಡ ಈ ದೇಹವೆಂಬ ಕಟ್ಟಡ ವಾಸಿಸುವುದಕ್ಕೋಸ್ಕರ ಈ ಕಟ್ಟಡ ಈ ಭೌತಿಕವಾದಂತಹ ಕಟ್ಟಡದಲ್ಲಿ ಇದ್ದುಕೊಂಡು ಶಾಶ್ವತವಾಗಿಯೂ ದೇವರು ಸಂಕಲ್ಪಿಸಿ ನಿರ್ಮಿಸಿದಂತಹ ಆ ಮಹಾ ಪಟ್ಟಣವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೋಸ್ಕರ ಈ ಕಟ್ಟಡ. ಅದಕ್ಕೆ ಗ್ರಂಥಕರ್ತರು ಬಹಳ ಚಂದವಾಗಿ ಹೇಳ್ತಾ ಇದ್ದಾನೆ, ಯಾಕಂದ್ರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವೂ ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ ಅಂತ ಹೇಳ್ತಾನೆ. ಇನ್ನು ಮುಂದೆ ಆಗುವ ಪಟ್ಟಣವನ್ನ ನಾವೇನ್ ಮಾಡ್ತಾ ಇದ್ದೀವಿ? ನಾವು ಆರೈಸ್ತಾ ಇದ್ದೀವಿ, ಅದಕ್ಕೋಸ್ಕರ ತವಕ ಪಡ್ತಾ ಇದ್ದೀವಿ, ಅದನ್ನ ನಾವು ಪಡ್ಕೊಳ್ಬೇಕಂತೇಳಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ಹಾಗಾಗಿ ಕರ್ತನೆ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವೂ ನೀನೇ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು ಅಂತ ಹೇಳ್ತಾರೆ. ನೀನೇ ನಮಗೆ ಆಶ್ರಯ, ನೀನೇ ನಮಗೆ ವಾಸಸ್ಥಾನ, ನಿನ್ನಲ್ಲೇ ನಾವು ಬರಬೇಕು, ನಿನ್ನಲ್ಲೇ ನಾವು ಇರಬೇಕು, ನಿಮ್ಮಲ್ಲೇ ನಾವು ನಿರಂತರವಾಗಿರಬೇಕು. ಸೊ ಹಾಗಾಗಿ ನೀನೇ ನಮಗೆ ಶಾಶ್ವತ ಅಂತ ಹೇಳ್ತಾ ಮುಂದಿನ ವಚನ ಭಾಗಗಳಲ್ಲಿ ಗಮನಿಸಿದ್ರೆ,
10ನೇ ವಚನದಲ್ಲಿ ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಆರಿ ಹೋಗ್ತೇವೆ ಅಂತ ಹೇಳ್ತೇವೆ. ನಾವೆಲ್ಲಿ ಹೋಗ್ತೀವಿ? ಆರಿ ಹೋಗ್ತೀವಿ ಅಂತ ಹೇಳ್ತೇವೆ. ಅಂದ್ರೆ ಈ ಕಟ್ಟಡಗಳನ್ನು ಬಿಟ್ಟುಬಿಟ್ಟು, ಈ ಭೌತಿಕವಾದಂಥ ಎಲ್ಲವುಗಳನ್ನು ಬಿಟ್ಟುಬಿಟ್ಟು ನಾವು ಹಾರಿ ಹೋಗ್ತೀವಿ ಅಂತ ಹೇಳ್ತೇವೆ. ಸೊ ಹಾರಿ ಹೋಗ್ತೀವಿ ಅಂತಂದ್ರೆ ಆ ಹಾರಿ ಹೋಗುವಂಥದ್ದು ಏನಕ್ಕೆ ಹೋಗ್ತಾ ಇದ್ದೀವೋ ಅದನ್ನು ನಾವು ಸ್ವತಂತ್ರಿಸಿಕೊಳ್ಳೋದಕ್ಕೋಸ್ಕರ ದೇವರು ಈ ರೀತಿಯಾದಂಥ ಸವಲತ್ತುಗಳನ್ನು ನಮಗೇನು ಮಾಡ್ತಾ ಇದ್ದಾನೆ? ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಇಂಥ ಒಂದು ಕಟ್ಟಡ, ಇಂಥ ಒಂದು ವೈಭವದಿಂದ ಕೂಡಿದಂತಹ ಒಂದು ಅರಮನೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಎಷ್ಟೋ ಅರಸರು ಕೂಡ ನಾವು ಹಾರಿ ಹೋಗ್ತೀವಿ, ನಾವು ಆ ಲೋಕಕ್ಕೆ ಹೋಗ್ತಾ ಇದ್ದೀವಿ, ಆ ಕಟ್ಟಡವನ್ನು ನಾವು ಧರಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಅನ್ನೋಂಥ ಮನೋಭಾವನೆಯಿಂದ ಬದುಕಿದಂಥವ್ರು ಎಷ್ಟೋ ಜನ ಗ್ರಂಥದಲ್ಲಿ ನಮ್ಗೆ ಕಂಡು ಬರ್ತಾರೆ. ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂತಹ ಒಬ್ಬ ಅರಸ ಇದ್ದಾನೆ, ಅರಸನಾದಂತಹ ಸೊಲೊಮೋನು, ದಾವೀದನ ಮಗನಾದಂಥ ಸೊಲೊಮೋನು ತನ್ನ ತಂದೆಯಾದಂತಹ ದಾವೀದನಿಗೆ ಉಂಟಾದಂಥ ಒಂದು ಅಪೇಕ್ಷೆ, ದೇವರಿಗೋಸ್ಕರ ನಾನು ಆಲಯ ಕಟ್ಟಬೇಕು ಅಂತೇಳಿ. ಆ ಆಲಯವನ್ನ ನೀನು ಕಟ್ಟಬೇಡ, ನಿನ್ನ ಮಗನಾದಂಥ ಸೊಲೊಮೋನನ್ನು ಕಟ್ಟಲಿ ಎಂಬಂತಹ ದೇವರ ಸಂದೇಶವನ್ನು ಕೈಗೊಂಡಂತಹ ದಾವೀದ ಅದಕ್ಕೆ ಬೇಕಾದಂಥ ಎಲ್ಲ ಸರಕುಗಳನ್ನು ಕೂಡಿಸಿಟ್ಟು ಅದನ್ನು ತನ್ನ ಮಗನಿಗೆ ವಹಿಸಿಕೊಟ್ಟ ನಂತರ ತನ್ನ ಮಗನಾದಂಥ ಸೊಲೊಮೋನನು ಆ ಸಂದರ್ಭದಲ್ಲಿ ಆತನೊಂದು ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂತಂದ್ರೆ ಬಹಳ ಅದ್ಭುತವಾದಂಥ ಒಂದು ವಚನ ಭಾಗ ನಮಗೆ ಇಲ್ಲಿ ಕಂಡು ಬರ್ತದೆ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ, 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ವಚನ 12ನೇ ವಚನದಿಂದ, ನಿನ್ನ ಮಹೋನ್ನತನಾಗಿ ಸರ್ವವನ್ನೂ ಆಳುವವನಾಗಿರುತ್ತಿ, ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ, ನೀನು ಸರ್ವಾಧಿಕಾರಿಯು, ಬಲಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ, ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲನು. ಆದುದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಈ ರೀತಿಯಾದಂಥ ಕಟ್ಟಡವನ್ನ ಇವತ್ತು ನಾವು ದೊರಕಿಸ್ಕೊಂಡಿದ್ದೀವಿ ಅಂತಂದ್ರೆ ಇದು ನಮ್ಮ ಪ್ರಯತ್ನ ಅಲ್ಲ, ನಮ್ಮ ಶಕ್ತಿ ಅಲ್ಲ, ನಮ್ಮ ಕೈಲಿ ಏನಾಗುತ್ತೆ, ನಾವೆಷ್ಟರವರು. ಸೊ ಹಾಗಾಗಿ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಸಮಸ್ತವೂ ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ಬಹಳ ಇಂಪಾರ್ಟೆಂಟ್ 15ನೇ ವಚನ, ನಾವು ನಿನ್ನ ದೃಷ್ಟಿಯಲ್ಲಿ ಏನಾಗಿದ್ದೀವಿ? ನಾವು ಪರದೇಶಿಗಳು, ನಮ್ಮ ಪಿತೃಗಳೆಲ್ಲವಂತೆ ಪ್ರವಾಸಿಗಳು ಆಗಿದ್ದೇವೆ ಅಂತ. ಅಂದ್ರೆ ಇಂಥ ವೈಭವದಿಂದ ಕೂಡಿದಂತಹ ಆಲಯವನ್ನ, ಕಟ್ಟಡಗಳನ್ನ ಕಟ್ಟಿಕೊಂಡಂತಹ ಅರಸರುಗಳೇ ಹೇಳ್ತಕ್ಕಂಥ ಮಾತೇನಂತಂದ್ರೆ, ನಾವು ಇಲ್ಲಿ ಶಾಶ್ವತ ಅಲ್ಲ, ನಾವು ಇಲ್ಲಿ ತಾತ್ಕಾಲಿಕವಾದಂತಹ ಈ ಬದುಕಿನಲ್ಲಿ ಇದ್ದುಕೊಂಡು ಶಾಶ್ವತವಾದಂತಹ ಬದುಕನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ನಾವು ನೇಮಿಸಲ್ಪಟ್ಟಂತವರು. ನಾವು ಪ್ರವಾಸಿಗಳು, ನಾವು ಪರದೇಶಿಗಳು, ನಮ್ಮ ಪಿತೃಗಳೆಲ್ಲರಂತೆ ಪ್ರವಾಸಿಗಳು ಆಗಿದ್ದೇವೆ. ನಮ್ಮ ಆಯುಷ್ಕಾಲವು ನೆರಳಿನಂತಿದೆ, ನಮಗೆ ಯಾವ ನಿರೀಕ್ಷೆಯೂ ಇಲ್ಲ ಅಂತ ಹೇಳ್ತಾನೆ. ನಮ್ಮ ಆಯುಷ್ಕಾಲ ನೆರಳಿನಂತಿದೆ, ನಮ್ಮದೇ ಆದಂಥ ಒಂದು ಬದ್ಧತೆ ಆಗಲಿ, ನಮ್ಮದೇ ಆದಂಥ ಒಂದು ಶಕ್ತಿ ಸಾಮರ್ಥ್ಯ ಆಗಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರು ದಯಪಾಲಿಸಿಕೊಟ್ಟಂತಹ ಈ ಒಂದು ವಿಶೇಷವಾದಂತಹ ಒಂದು ಆಸ್ತಿ, ಈ ಒಂದು ಕಟ್ಟಡದಲ್ಲಿ ಪ್ರಿಯ ಕುಟುಂಬ ಯಾವ ರೀತಿ ಬದುಕಬೇಕು ಅಂತಂದ್ರೆ, ಶಾಶ್ವತವಾಗಿಯೂ ನಿರಂತರವಾಗಿರ್ತಕ್ಕಂತಹ ಆ ಮಹಾಲೋಕವನ್ನ, ದೇವರು ಸಂಕಲ್ಪಿಸಿ ನಿರ್ಮಿಸಿದಂಥ ಪಟ್ಟಣವನ್ನ ಎದುರು ನೋಡ್ತಾ ಈ ಲೋಕದಲ್ಲಿ ನಾವು ಬದುಕಬೇಕು. ಹೇಗೆ ಬದುಕಬೇಕು ಅಂತಂದ್ರೆ, ನಾವು ಪರದೇಶಿಗಳು, ಪ್ರವಾಸಿಗಳು ಆಗಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಬದುಕಬೇಕು ಅಂತ ಹೇಳ್ತಾರೆ. ನಮ್ಮ ಪಿತೃಗಳು ಕೂಡ ಹಾಗೆ ಬದುಕಿದ್ರು ಅಂತ ಹೇಳ್ತಾರೆ. ಕೀರ್ತನೆಗಳ ಗ್ರಂಥ 119ನೇ ಕೀರ್ತನೆಯಲ್ಲಿ, ನನ್ನ ಪ್ರವಾಸದ ಮನೆಯಲ್ಲಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. ನಿನ್ನ ನಿಬಂಧನೆಗಳು ನನಗೇನಾಗ್ತಾ ಇದಾವಂತೆ ಅಂದ್ರೆ, ಇಲ್ಲಿ ಬಹಳ ಚೆನ್ನಾಗಿ ಗಮನಿಸಿ, ನನ್ನ ಪ್ರವಾಸದ ಮನೆ ಅಂತ ಹೇಳ್ತಾನೆ. ಈ ಮನೆ ಯಾವುದು? ಪ್ರವಾಸದ ಮನೆ ಅಂತ ಹೇಳ್ತಾನೆ. ಪ್ರವಾಸದ ಮನೆ, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು ಅಂತ ಹೇಳ್ತಾನೆ. ಈ ಮನೆ ಯಾವುದು ಅಂತಂದ್ರೆ ಪ್ರವಾಸದ ಮನೆ ಅಂತ ಹೇಳಿ. ಪ್ರವಾಸದ ಮನೆ ಹೆಂಗಿರುತ್ತೆ ಗೊತ್ತಾ?
ಈ ಅರೇಬಿಯನ್ ಡೆಸರ್ಟ್ ಅಲ್ಲಿ, ಅರೇಬಿಯನ್ ಮರುಭೂಮಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಒಂಟೆಗಳನ್ನು ಬಳಸ್ತಾರೆ ಸಾಮಾನ್ಯವಾಗಿ. ಆ ಒಂಟೆಗಳ ಮೇಲೆ ಪ್ರಯಾಣ ಮಾಡುವಂತಹ ಸಮಯ ಯಾವುದಂತಂದ್ರೆ ಹಗಲೊತ್ತಲ್ಲಿ ಪ್ರಯಾಣ ಮಾಡ್ತಾರೆ ಅವರು. ಹಗಲೊತ್ತಲ್ಲಿ ಒಂಟೆಗಳ ಮೇಲೆ ಪ್ರಯಾಣ ಮಾಡಿ ಯಾವಾಗ ರಾತ್ರಿ ಆಗುತ್ತೋ ಅವರು ಒಂಟೆಗಳ ಮೇಲಿನ ತಮ್ಮ ಗುಡಾರಗಳನ್ನು ಕೆಳಗಿಳಿಸಿ ಗುಡಾರಗಳನ್ನು ಹಾಕ್ಕೊಂಡು ಅವರು ಹಾಡಾಡ್ತಾ ವಿಶ್ರಾಂತಿ ತೆಗೆದುಕೊಂಡು ಯಾವಾಗ ಪುನಃ ಬೆಳಕಾಗುತ್ತೋ ಮತ್ತೆ ತಮ್ಮ ಪ್ರಯಾಣವನ್ನು, ತಮ್ಮ ಗುಡಾರಗಳನ್ನು ಮಡಿಚಿಟ್ಕೊಂಡು ಮತ್ತೆ ಒಂಟೆ ಮೇಲೆ ಅವುಗಳನ್ನು ಹಾಕಿ ತಮ್ಮ ಪ್ರಯಾಣವನ್ನು ಏನು ಮಾಡ್ತಾರೆ, ಸಾಗಿಸ್ತಾರೆ ಅಂತ ಹೇಳಿ. ಸೊ ಆ ರೀತಿ ಪ್ರವಾಸದ ಮನೆ ಅಂತ ಹೇಳ್ತಾನೆ. ಇದು ಯಾವುದಿದು ಮನೆ? ಪ್ರವಾಸದ ಮನೆ. ಪ್ರವಾಸದ ಮನೆ ಅಂದ್ರೆ ದೇವರು ನಮಗೆ ಕೊಟ್ಟಂತಹ ಕಟ್ಟಡಗಳ ವಿಷಯದಲ್ಲಿ ನಮಗೆ ಸರಿಯಾದ ರೀತಿಯ ತಿಳುವಳಿಕೆ ನನಗಿಲ್ಲ ಅಂತಂದ್ರೆ ನಿಜವಾದಂತಹ ಕಟ್ಟಡ ಯಾವುದು, ಅದರ ಮೌಲ್ಯ ಏನು, ಅದರ ಒಂದು ವ್ಯಾಲ್ಯೂ ಏನು ಅನ್ನುವಂಥದ್ದು ನನಗೆ ಗೊತ್ತಾಗ ಕಷ್ಟ ಆಗುತ್ತೆ. ಇವತ್ತು ತುಂಬಾ ಜನರ ಮನಸ್ಥಿತಿಗಳು ಹೆಂಗಿದೆ ಅಂತಂದ್ರೆ, ಏನ್ ಬ್ರದರ್ ಹೇಗಿದ್ರಿ? ಆರಾಮಾಗಿದ್ದೀನಿ ಬ್ರದರ್, ಅಲ್ಲಿ ಒಂದು 30-40 ಸೈಟ್ ಇದೆ, ಇಲ್ಲೊಂದು 30-40 ಬಿಲ್ಡಿಂಗ್ ಇದೆ, ಅಲ್ಲಿದೆ ಇಲ್ಲಿದೆ, ಮುಗೀತು. ಕಣ್ಣು ಇಲ್ಲೇ ಇರ್ತ ಹೊರತಾಗಿ ಮೇಲೆ ಹೋಗೋದೇ ಇಲ್ಲ ಅಲ್ಲಿ. ಸೊ ಕ್ರೈಸ್ತರಾದಂಥ ನಮ್ಮಗಳಿಗೆ ಇದು ತಾತ್ಕಾಲಿಕವಾದಂಥ ಗುಡಾರ, ಇದು ತಾತ್ಕಾಲಿಕವಾದಂಥ ಗುಡಾರ. ಈ ಗುಡಾರದಲ್ಲಿ ನಾನು ಪ್ರವಾಸಿ ಆಗಿದ್ದೀನಿ. ಈ ಪ್ರವಾಸ ಕಾಲವನ್ನ ನಾನು ಭಯಭಕ್ತಿಯಿಂದ ಕಳ್ಕೋಬೇಕು. ಶಾಶ್ವತವಾಗಿಯೂ ನಿತ್ಯವಾಗಿರ್ತಕ್ಕಂಥ ಆ ಮಹಾಲೋಕವನ್ನ ನಾನು ಸ್ವತಂತ್ರಿಸ್ಕೊಳ್ಬೇಕಂತ ಆಲೋಚನೆ ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಉಂಟಾಗಬೇಕು. ಅದಕ್ಕೆ ದೇವರು ಗೃಹ ಪ್ರವೇಶ ಅನ್ನುವಂಥ ಕಾರ್ಯಕ್ರಮವನ್ನ ಆತನು ಅನುಮೋದನೆ ಮಾಡಿದ್ದಾನೆ, ಆತನು ಅಪ್ರೂವ್ ಮಾಡಿಕೊಟ್ಟಿದ್ದಾನೆ. ನೀವು ಮಾಡ್ಕೊಳ್ಳಿದ್ದೀನ ಅಂತೇಳಿ. ನಾನೇ ಕೊಟ್ಟಂತ ನಿಯಮ ಇದು ಮನುಷ್ಯ ಕಲ್ಪಿತವಾದಂತ ಒಂದು ಕಾನೂನು ಕಟ್ಟಡ ಅಲ್ಲ. ಇದು ನಾನೇ ನಿಮಗೆ ಕೊಟ್ಟಂತ ಒಂದು ಕಾನೂನು. ಇದರಲ್ಲಿ ನೀವು ಮುಂದೆ ಸಾಗಿ ಅಂತ ಹೇಳ್ತಾರೆ. ಇದರಲ್ಲಿ ಆನಂದ ಪಡಿ, ದೇವರು ಕೊಟ್ಟಿದ್ದಾನೆ ನಿಮಗೆ. ಬಟ್ ಇದೇ ಶಾಶ್ವತ ಅಂತ ತಿಳ್ಕೊಂಡ್ರೆ ಅದು ನಿಮ್ ದಡ್ಡತನ ಅಂತ ಹೇಳ್ತಾರೆ, ದಡ್ಡತನ. ಸೊ ಹಾಗಾಗಿ ಇವತ್ತು ಕ್ರೈಸ್ತರಾದಂಥ ನಾವುಗಳು ದೇವರು ನಮಗೆ ಕೊಟ್ಟಂತ ಸಂತಾನಗಳನ್ನ, ದೇವರು ನಮಗೆ ಕೊಟ್ಟಂತ ಗರ್ಭಫಲಗಳನ್ನ ಇವುಗಳ ಮೇಲೆ ದೃಷ್ಟೀಕರಿಸಿ ಅವ್ರನ್ನ ಇಲ್ಲಿ ಬದುಕಿಸಿ ನಾವು ಅವ್ರನ್ನ ನರಕ ಪಾತ್ರನಾಗಿ ನಾವು ಮಾಡಬಾರ್ದು. ದೈವಿಕವಾದಂಥ ಆಲೋಚನೆಗಳಿಂದ ನಾವು ತುಂಬಿಸ್ಬೇಕು. ಏನ್ ಶ್ರೀಮಂತರು ನಾವು ಇವತ್ತು, ಏನ್ ದೊಡ್ಡ ಶ್ರೀಮಂತರು ಇದೀವಿ ಹೇಳಿ ನಾವು. ಅಬ್ರಹಾಂ ಅಂತ ದೊಡ್ಡ ಶ್ರೀಮಂತ ಗೊತ್ತಾ? ಆತನ ಮನೆಯಲ್ಲಿ ಒಂದೊಪ್ಪತ್ತು ಊಟಕ್ಕೆ 1,000 ಜನ ಕೂತ್ಕೊಳ್ಳೋರು. ಲೋಟನನ್ನ ಅಬ್ರಹಾಮ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದು ಶಿಕ್ಷಿತರಾಗಿರ್ತಕ್ಕಂತಹ ಯುದ್ಧವನ್ನ ಮಾಡೋದಕ್ಕೆ ಸಾಮರ್ಥ್ಯವುಳ್ಳಂತಹ 917 ಜನರನ್ನ ಕರ್ಕೊಂಡು ಹೋಗ್ತಾನೆ ಆತ. ನೀವು ಆಲೋಚನೆ ಮಾಡಿ, ಬರೀ ಯುದ್ಧ ಮಾಡೋದಕ್ಕೆ ಎಬಿಲಿಟಿ ಇರ್ತಕ್ಕಂತಹ 900 ಜನರನ್ನ ಆತನ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ಅವ್ರ ಮನೇಲಿ ಎಷ್ಟು ಜನಸಂಖ್ಯೆ ಇರ್ಬೋದು. ಅಷ್ಟು ಜನಸಂಖ್ಯೆಯನ್ನ ಹೊಂದಿರುವಂತಹ ಅಬ್ರಹಾಮ ಏನ್ ಸಾಮಾನ್ಯದವನ? ಬಡವನಾತ? ದೊಡ್ಡ ಶ್ರೀಮಂತ. ಬೆಳ್ಳಿ ಬಂಗಾರ ದನ ಕುರಿ ಎತ್ತು ಕತ್ತೆ ತುಂಬಾ ಇದಾವೆ ಅಂತ ಅಬ್ರಹಾಮ ಯಾವ ರೀತಿ ಬದುಕಿದ ಅಂತಂದ್ರೆ ಗುಡಾರಗಳಲ್ಲಿ ಬದುಕಿದ ಅಂತ ಹೇಳ್ತಾನೆ. ಅದಕ್ಕೆ ಬಿಲ್ಡಿಂಗ್ ಕಟ್ಕೊಳಕ್ ಆಗ್ತಾ ಇದ್ದಿಲ್ವಾ? ನಾನು ಈ ಲೋಕದವನಲ್ಲ, ಈ ಲೋಕ ನನಗೆ ಶಾಶ್ವತ ಅಲ್ಲ, ನಾನು ಇಲ್ಲಿ ಪರದೇಶಿ ಪ್ರವಾಸಿ ಅನ್ನುವಂಥ ಮೆಂಟಾಲಿಟಿಯನ್ನ ಆತನು ಮೈಗೂಡಿಸ್ಕೊಂಡ. ತಾನು ಮೈಗೂಡಿಸಿಕೊಳ್ಳುವುದು ಮಾತ್ರವಲ್ಲದೆ ತಾನು ಯಾವ ರೀತಿಯಾದಂತಹ ಮನಸ್ಥಿತಿಯನ್ನು ಹೊಂದಿದ್ದನೋ ಅದೇ ಮನಸ್ಥಿತಿಯನ್ನು ತನ್ನ ಮಗನಾದಂಥ ಈಸಾಕನಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾನೆ. ಅದನ್ನ ಈಸಾಕನು ಕೂಡ ಅದೇ ಮನಸ್ಥಿತಿಯನ್ನ ತನ್ನ ಮಗನಾದಂಥ ಯಾಕೋಬನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅದನ್ನ. ಸೊ ಹಾಗಾಗಿ ಆಲೋಚನೆ ಮಾಡ್ಬೇಕು, ಇವತ್ತು ನಾವು ಆಲೋಚನೆ ಮಾಡಬೇಕು. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಏನಾಗುವಂತೆ ಗಾಯನವಾದವು ಅಂತ ಹೇಳ್ತಾನೆ. ಗಾಯನ ಅಂದ್ರೆ ಏನು? ಹಾಡ್ತಾನೆ. ಯಾವಾಗ ಹಾಡಾಡ್ತೀವಿ? ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಾದರೂ ಅಸ್ವಸ್ಥನಾಗಿದ್ದನೋ ರೋಗಿಯಾಗಿದ್ದನೋ ಅವನು ಯಾರನ್ನ ಕಡೆ ಕಳಿಸ್ಬೇಕು? ಸಭಾ ಹಿರಿಯರನ್ನು ಕಳಿಸಲಿ, ಅವರು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಏನ್ ಮಾಡ್ಬೇಕಂತೆ? ಕೀರ್ತನೆ ಹಾಡ್ಲಿ ಅಂತ ಹೇಳ್ತೇನೆ. ಅಂದ್ರೆ ಸಂತೋಷ ಪಟ್ಟಾಗ ನಾವು ಏನ್ ಆಡ್ತೀವಿ? ನಾವು ಹಾಡಾಡ್ತೀವಿ. ನಾವು ಈತ ಏನ್ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು ಅಂತ ಹೇಳ್ತಾನೆ. ಈ ಪ್ರವಾಸದ ಮನೆಯಲ್ಲಿ ಏನ್ ನಡಿಬೇಕು ಗೊತ್ತಾ? ಗಾಯನಗಳು ನಡಿಬೇಕು, ಸ್ತುತಿಗೀತೆಗಳು ನಡಿಬೇಕು, ಸ್ತುತಿ ಸ್ತೋತ್ರಗಳು ನಡಿಬೇಕು. ಪ್ರತಿಯೊಬ್ಬ ಕ್ರೈಸ್ತನ ಮನೆಯಲ್ಲಿ ಮುಖ್ಯವಾದಂಥ 4 ಕಾರ್ಯಕ್ರಮಗಳು ನಡೀಲೇಬೇಕು. ನಂಬರ್ 1, ಯಾವಾಗಲೂ ಕುಟುಂಬದಲ್ಲಿ ಸ್ತುತಿ ಸ್ತೋತ್ರ ಗಾನಗಳು ಸಲ್ತಾನೇ ಇರಬೇಕು. ಅದು ಸ್ತೋತ್ರ ಯಜ್ಞ ಅಂತ ಹೇಳ್ತಾನೆ. ಆ ಯಜ್ಞಗಳು ನಡೀತಾ ಇರಬೇಕು ಮನೆಯಲ್ಲಿ ಅಂತ ಹೇಳ್ತಾನೆ. ಎರಡನೇದು ಏನಂತಂದ್ರೆ,
ಈ ತಾತ್ಕಾಲಿಕವಾದಂತಹ ಕಟ್ಟಡದಲ್ಲಿ ನಾನು ಇದ್ದುಕೊಂಡು ಶಾಶ್ವತವಾದಂತಹ ಕಟ್ಟಡವನ್ನು ಸ್ವತಂತ್ರಿಸಿಕೊಳ್ಳುವಂತಹ ಆಲೋಚನೆಯನ್ನು ಹೊಂದಿಕೊಂಡಿರ್ಬೇಕು. ನಾನು ಆಲೋಚನೆಯನ್ನು ಹೊಂದ್ಕೊಂಡಿರ್ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಆಗಲೇ ಓದಿದ್ವಿ. ಯಾಕೆಂದ್ರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ ಅಂತ ಹೇಳ್ತಾನೆ. ಸೊ ಹಾಗಾಗಿ 11ನೇ ವಚನದಲ್ಲಿ 11ನೇ ಅಧ್ಯಾಯ, ದಯಮಾಡಿ ಕ್ಷಮಿಸಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 9ನೇ ವಚನದಿಂದ ವಿಷಯವನ್ನು ಗಮನಿಸ್ತಾ ನಾವು ಮುಂದಕ್ಕೆ ಸಾಗಿದ್ರೆ, ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡ್ತಾ ಇದ್ದನು ಅಂತ ಹೇಳ್ತೀವಿ. ಯಾವುದ್ರಲ್ಲಿ ಇದ್ದುಕೊಂಡು ಎದುರು ನೋಡ್ತಾ ಇದ್ದ? ಗುಡಾರಗಳಲ್ಲಿ ಇದ್ದುಕೊಂಡು ಎದುರು ನೋಡ್ತಾ ಇದ್ದ. ನಾವು ಕೂಡ ಎಂತ ದೊಡ್ಡ ಬಂಗಲೆನೇ ಆಗಿರ್ಲಿ, ಅದು ಚಿನ್ನದ ಗ್ರಾನೈಟ್ ಅನ್ನ ಹಾಕಿದಂತ ದೊಡ್ಡ ಬಿಲ್ಡಿಂಗೇ ಆಗಿರ್ಲಿ, ಎಂಥದ್ದೇ ಆಗಿರ್ಲಿ, ಶಾಶ್ವತವಾದ ಪಟ್ಟಣ ಯಾವುದು, ಅಲ್ಲಿಗೆ ಹೋಗ್ಬೇಕು ನಾನು ಅಂತ ಆಲೋಚನೆಯನ್ನು ಹೊಂದಿಕೊಂಡು ಈ ಮನೆಗಳಲ್ಲಿ ವಾಸ ಮಾಡ್ಬೇಕು ನಾವು ಅಂತ. ಎರಡಾಯ್ತು. ಇನ್ನು ಮೂರನೇದು ಏನ್ ಮಾಡ್ಬೇಕು ಅಂತಂದ್ರೆ, ಈ ಮನೆ ಅಥವಾ ಕ್ರೈಸ್ತರ ಪ್ರತಿಯೊಂದು ಮನೆಗಳು ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಈ ಮನೆಗೆ ಯಾರೇ ಬರಲಿ ಕ್ರಿಸ್ತನ ಹೆಸರಿನಲ್ಲಿ ಅವ್ರಿಗೆ ಏನು ಮಾಡ್ಬೇಕು? ನೀವು ಅತಿಥಿ ಸತ್ಕಾರ ಮಾಡಬೇಕು. ಮನೆ ಮುಂದಗಡೆ ನಿಂತ್ಕೊಂಡು ಭಿಕ್ಷಗಾರ ನಿಂತ ಅಂತ ಇಟ್ಕೊಳ್ಳಿ, ಏನಂತ ಸರ್ವಿಸ್ ಮಾಡ್ಬೇಕಾತ ನನಗೆ? ಕ್ರಿಸ್ತನಿಗೆ ಅಂತ ಸರ್ವಿಸ್ ಮಾಡ್ಬೇಕು ಅವ್ರಿಗೆ ಅಂತ ಮನೋಭಾವನೆ ಇಟ್ಕೊಂಡು ಅತಿಥಿ ಸತ್ಕಾರ ಅನ್ನುವಂಥದ್ದು ಕುಟುಂಬದಲ್ಲಿ ಯಾವಾಗಲೂ ನಡೀತಾರೆ. ಯಾರೇ ಬರಲಿ, ಮನೆಗೆ ಯಾರೇ ಬರಲಿ, ಅವ್ರಿಗೆ ಅತಿಥಿ ಸತ್ಕಾರವನ್ನ ನಡೀತಾ ಇರಬೇಕು ಈ ಕುಟುಂಬದಲ್ಲಿ ಅಂತ, ಈ ಕಟ್ಟಡದಲ್ಲಿ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇದು ಏನಾಗಬೇಕು ಅಂತಂದ್ರೆ, ಈ ಮನೆಯಲ್ಲಿ ದಿಕ್ಕಿಲ್ಲದವರಾಗಲಿ, ವಾಕ್ಯಾನುಸಾರವಾಗಿರ್ತಕ್ಕಂತಹ ದಿಕ್ಕಿಲ್ಲದ ವಿಧಿನೇಯರಾಗಲಿ ವಾಕ್ಯಾನುಸಾರವಾಗಿದ್ದರೆ ಅಂಥವರನ್ನ ಈ ಕುಟುಂಬದಲ್ಲಿ ಇಟ್ಟುಕೊಂಡು, ಈ ಕಟ್ಟಡದಲ್ಲಿ ಇಟ್ಕೊಂಡು ಅವ್ರನ್ನ ಪೋಷಿಸಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಒಂದು ಕಾರ್ಯಗಳಿಗೆ ದೇವರು ಏನು ಮಾಡ್ತಾ ಇದ್ದಾನೆ, ಈ ಕಟ್ಟಡಗಳನ್ನು ದಯಪಾಲಿಸಿಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಗ್ರಂಥದ ಒಂದು ಬೋಧನೆ. ಇದು ಗ್ರಂಥದ ಬೋಧನೆ. ಸೊ ಹಾಗಾಗಿ ಇವತ್ತು ದೇವರು ಪ್ರಿಯ ಸಹೋದರ ರಮೇಶ್ ಮತ್ತು ಪ್ರಿಯ ಆತ್ಮೀಯ ಸಹೋದರಿ ಲಕ್ಷ್ಮೀ ದಂಪತಿಗಳನ್ನು, ಕುಟುಂಬವನ್ನು ಆಶೀರ್ವದಿಸಿ ಈ ಒಂದು ಕಟ್ಟಡವನ್ನು ದಯಪಾಲಿಸ್ಕೊಟ್ಟಿದ್ದಾನಂತಂದ್ರೆ, ಈ ಕಟ್ಟಡದಲ್ಲಿ ನಾನು ಇದ್ದುಕೊಂಡು ಶಾಶ್ವತವಾದಂಥ ಕಟ್ಟಡವನ್ನು ಸ್ವತಂತ್ರಿಸ್ಕೊಳ್ಬೇಕು ಅನ್ನುವಂಥ ತಲೆ ನನ್ನಲ್ಲಿ ಯಾವಾಗಲೂ ಇರಬೇಕು. ಸೊ ಇನ್ನೂ ವಿಶೇಷವಾಗಿ ಏನಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆಲ್ರಿಗೂ ಚಿರಪರಿಚಿತವಾದಂಥ ಮಾತದು. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ತಂದೆಯನ್ನೂ ನಂಬಿರಿ, ದೇವರನ್ನು ನಂಬಿ, ನನ್ನನ್ನು ನಂಬಿ. ನಿಮ್ಮ ಹೃದಯ ಕಳವಳಗೊಳ್ಳೋದು ಬೇಡ. ನಾನು ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ? ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಂದ್ರೆ ಅರ್ಥ ಏನು? ಇದು ಬಿಡಾರ ಶಾಶ್ವತ ಅಲ್ಲ, ಈ ಗುಡಾರ, ಈ ಕಟ್ಟಡ ಶಾಶ್ವತ ಅಲ್ಲ. ನಾನು ನಿಮಗೆ ಬಿಡಾರ ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಗ್ಯಾರಂಟಿ ಹೇಳ್ತೀನಿ, ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆ ಮೈಂಡ್ ನನ್ನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆ ಮೈಂಡ್ ನನ್ನಲ್ಲಿದ್ದರೆ ನಾನು ಪ್ರವಾಸಿ, ನಾನು ಪರದೇಶಿ ಅನ್ನುವಂಥ ಮಾನಸಿಕತೆ ನನ್ನಲ್ಲಿ ಬರ್ತದೆ. ಅದು ಇಲ್ಲ ಅಂತಂದ್ರೆ ಈ ಕಟ್ಟಡನೇ ನನ್ನನ್ನು ನಿತ್ಯ ನರಕಕ್ಕೆ ಕರ್ಕೊಂಡು ಹೋಗುವಂಥ ಅವಕಾಶ ಇರುತ್ತದೆ. ಆ ತಲೆ ನನ್ನಲ್ಲಿ ಇಲ್ಲ ಅಂತಂದ್ರೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಈ ರೀತಿಯಾಗಿ ನಮ್ಮನ್ನು ಎಚ್ಚರಿಸ್ತಾ ಇದೆ. ಶಾಶ್ವತವಾದಂಥ ಒಂದು ಪಟ್ಟಣ ಇದೆ, ಗುಡಾರಗಳನ್ನು ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ. ನಿಮಗೊಂದು ವಿಷಯ ಗೊತ್ತಾ? ಆ ಗುಡಾರದಲ್ಲಿ ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಪ್ರವೇಶ ಮಾಡಿಲ್ಲ. ಆ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಪ್ರವೇಶ ಮಾಡಿಲ್ಲ. ಈ ಗೃಹ ಪ್ರವೇಶನ ಮಾಡಿಬಿಟ್ಟಿವಿ ಆಲ್ರೆಡಿ. ಆ ಗೃಹ ಪ್ರವೇಶ ಇನ್ನೂ ಯಾರೂ ಮಾಡಿಲ್ಲ ಅಂತ ಹೇಳ್ತಾನೆ. ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ವಿಶೇಷವಾದ ಮಾತು, ಪರಲೋಕದಿಂದ ಇಳಿದು ಬಂದವನೇ ಹೊರತು ಮತ್ತಾವನು ಕೂಡ ಪರಲೋಕಕ್ಕೆ ಏರಿ ಹೋದವನಲ್ಲ ಅಂತ ಹೇಳ್ತಾನೆ. ಗಮನಿಸಿ ಆ ಮಾತನ್ನ. 3ನೇ ಅಧ್ಯಾಯ 13ನೇ ವಚನ, ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಏನ್ ಮಾಡ್ತಾ ಇದ್ದೀನಿ ಇವಾಗ? ಮನೆ ರೆಡಿಯಾಗಿದೆ. ಗೃಹ ಪ್ರವೇಶ ಮಾಡಕ್ಕೆ ನಾವೆಲ್ಲರೂ ಕೂಡ ರೆಡಿ ಅಂತ ಹೇಳ್ತೀವಿ. ಯಾರ್ಯಾರು ಗೃಹ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ?
ಯಾರ್ಯಾರು ಆ ಗೃಹ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಈ ಲೋಕದಲ್ಲಿ ನಾನು ಪ್ರವಾಸಿ ಪರದೇಶಿ ಎಂಬ ಆಲೋಚನೆಯಿಂದ ಬದುಕಿದಂಥವನಿಗೆ ಆ ಮನೆಯ ಪ್ರವೇಶ ಸಿಗ್ತದೆ ಅಂತ ಹೇಳ್ತಾರೆ. ಅದನ್ನ ಯಾವಾಗ ನಾವು ಪಡ್ಕೊಳ್ತೀವಿ ಅಂತಂದ್ರೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ, ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಅಂತ ಹೇಳ್ತಾನೆ. ಯಾರಲ್ಲಿರೋರು ಮೊದಲು ಎದ್ದು ಬರ್ತಾರೆ? ಕ್ರಿಸ್ತನಲ್ಲಿರುವವರು ಅಂತ ಹೇಳ್ತಾನೆ. ಅದು ಇಂಪಾರ್ಟೆಂಟ್, ಅದು ಬಹಳ ಮುಖ್ಯವಾದ ಮಾತು. ಕ್ರಿಸ್ತನಲ್ಲಿರುವವರು ಅಂತೇಳಿ, ಕ್ರಿಸ್ತನಿಂದ ಹೊರಗಿರ್ತಕ್ಕಂಥವ್ರಿಗೆಲ್ಲ ಅದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಆಲೋಚನೆ ಮಾಡಬೇಕಾಗಿದೆ ಇವತ್ತು ನಾವು. ಇದು ನಮ್ಮ ಮೇನ್ ಗೋಲ್, ಇದು ನಮ್ಮ ಮೇನ್ ಗುರಿ ಇದು. ಸೊ ಹಾಗೆ ಈ ಪರಿಸ್ಥಿತಿಗಳು ಈಗಿದ್ದೇವೆ ಅನ್ನುವಂಥದ್ದನ್ನ ಗ್ರಂಥ ನಮ್ಮನ್ನೇ ಎಚ್ಚರಿಸ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಕೊನೆಯ ಒಂದು ಮಾತನ್ನು ನೋಡಿಕೊಂಡು ಈ ವಾಕ್ಯ ಭಾಗನ ಮುಗಿಸುವಂತ ಪ್ರಯತ್ನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನದಿಂದ ನಾವು ವಿಷಯಗಳನ್ನು ಗಮನಿಸ್ತಾ ಮುಂದೆ ಸಾಗಿದ್ರೆ ಇಲ್ಲಿ ಅನೇಕ ನಂಬಿಕೆಯ ವಿಶ್ವಾಸ ವೀರರನ್ನು ನಾವು ಗಮನಿಸ್ತೀವಿ. ನಾವು ಇವರು ಯಾವ ರೀತಿ ಬದುಕಿದ್ರು, ನಂಬಿಕೆಯನ್ನ ಕಾಪಾಡಿಕೊಳ್ಳೋದಕ್ಕೆ, ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೆ ಇವರು ಯಾವ ರೀತಿಯಾದಂಥ ಜೀವಿತನ ಜೀವಿಸಿದ್ರು ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾ 39ನೇ ವಚನದಲ್ಲಿ ಬಹಳ ಮುಖ್ಯವಾದಂಥ ವಚನ ಭಾಗ ಅದು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನ ಏನ್ ಮಾಡಲಿಲ್ಲ ಅವರು? ಇನ್ನು ಗೃಹ ಪ್ರವೇಶ ಮಾಡಿಲ್ಲ, ಪರಲೋಕಕ್ಕೆ ಯಾರು ಹೋಗಿಲ್ಲ ಇನ್ನು. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಏನ್ ಮಾಡಿದಾನೆ? ಪ್ಲಾನ್ ಮಾಡಿದಾನೆ. ಸಂಕಲ್ಪ ಅಂದ್ರೆ ಪ್ಲಾನು, ಯೋಜನೆ ಅಂತ. ನಾವಿಲ್ಲದೆ ಅವರು ಫಸ್ಟ್ ಹೋಗ್ಬಾರ್ದು. ಎಲ್ಲರೂ ಕೂಡ ಒಂದೇ ಸಾರಿ ಗೃಹ ಪ್ರವೇಶವನ್ನ ಮಾಡಬೇಕು. ಎಲ್ಲರೂ ಆ ಮನೆಯ ವಾತಾವರಣವನ್ನ, ಆ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಒಟ್ಟಿಗೆ ಅವರೆಲ್ಲರೂ ಅನುಭವಿಸ್ಬೇಕು ಅಂತೇಳಿ. ಸೊ ಹಾಗಾಗಿ ಪ್ರಿಯರೇ, ದೇವರು ಪ್ರಿಯ ಕುಟುಂಬವನ್ನ ಪ್ರೀತಿಸಿ ದಯಪಾಲಿಸಿಕೊಟ್ಟಂತ ಈ ಒಂದು ಕಟ್ಟಡ ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಭೌತಿಕವಾದಂತಹ ಈ ದೇಹ ವಾಸಿಸುವುದಕ್ಕೆ, ಭೌತಿಕವಾಗಿರ್ತಕ್ಕಂಥ ಬಿಸಿಲು, ಗಾಳಿ, ನೀರು, ಮಳೆ ಇವುಗಳಿಂದ ಈ ದೇಹ ರಕ್ಷಣೆ ಹೊಂದುವುದಕ್ಕೆ ಈ ಕಟ್ಟಡ ಉಪಯೋಗ ಆಗಬೇಕು ಅನ್ನುವಂಥದ್ದು ದೇವರ ಉದ್ದೇಶ ಒಂದು. ಎರಡನೇದ್ದು, ಈ ಭೌತಿಕವಾದಂಥ ಕಟ್ಟಡದಲ್ಲಿ ಈ ಭೌತಿಕವಾದಂತಹ ದೇಹವೆಂಬ ಗುಡಾರದ ಒಳಗಡೆ ಇರುವಂತಹ ಆತ್ಮ ನಿತ್ಯವಾಗಿರ್ತಕ್ಕಂಥ ಆ ಮಹಾಲೋಕವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಈ ಕಟ್ಟಡ ಉಪಯೋಗ ಆಗಬೇಕು ಅನ್ನುವಂಥದ್ದು ದೇವರ ಆಲೋಚನೆ. ಮೂರನೇದ್ದು, ಈ ಕುಟುಂಬದಲ್ಲಿ, ಈ ಕಟ್ಟಡದಲ್ಲಿ ಯಾವಾಗಲೂ ಅತಿಥಿ ಸತ್ಕಾರ ಕಾರ್ಯಕ್ರಮ ನಡೀಬೇಕು ಅನ್ನುವಂಥದ್ದು. ಈ ಕಟ್ಟಡದಲ್ಲಿ ದೇವರಿಗೆ ಗಾನ, ಸ್ತುತಿ, ಸ್ತೋತ್ರಗಳು ಯಾವಾಗಲೂ ನಡೀತಾ ಇರಬೇಕು. ಈ ಕಟ್ಟಡದಲ್ಲಿ ದಿಕ್ಕಿಲ್ಲದವರು, ಈ ಕಟ್ಟಡದಲ್ಲಿ ಭೌತಿಕವಾದಂಥ ಕೊರತೆಯುಳ್ಳಂತಹ ದೇವರ ವಾಕ್ಯಾನುಸಾರವಾಗಿರ್ತಕ್ಕಂಥವ್ರನ್ನ ಪೋಷಿಸುವುದಕ್ಕೆ ಈ ಕುಟುಂಬ, ಈ ಕಟ್ಟಡ ಉಪಯೋಗ ಆಗಬೇಕು ಅನ್ನುವಂಥದ್ದು ದೇವರ ಒಂದು ಆಲೋಚನೆಯಲ್ಲಿ ಗ್ರಂಥದ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಮನೋಭಾವನೆಯನ್ನು ಹೊಂದ್ಕೊಂಡು ದೇವರು ಕೊಟ್ಟಂಥ ಈ ಆಶೀರ್ವಾದ ಇದು ತಾತ್ಕಾಲಿಕವಾದಂಥ ಆಶೀರ್ವಾದ, ಶಾಶ್ವತವಾದಂಥ ಆಶೀರ್ವಾದ ಅಲ್ಲ ಇದು. ಆದರೆ ಈ ತಾತ್ಕಾಲಿಕವಾದಂಥ ಆಶೀರ್ವಾದ ಶಾಶ್ವತವಾದಂಥ ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಆಲೋಚನೆಯಲ್ಲಿ ಇಟ್ಕೊಂಡು ದೇವರು ದಯಪಾಲಿಸಿದಂಥ ಮೇಲುಗಳ ವಿಷಯದಲ್ಲಿ ನಾವು ಯಾವಾಗಲೂ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಂತಹ ಜವಾಬ್ದಾರಿ ಉಳ್ಳವರಾಗಿದ್ದುಕೊಂಡು ಶಾಶ್ವತವಾಗಿಯೂ ನಿತ್ಯವಾಗಿರ್ತಕ್ಕಂಥ ಆ ಮಹಾಲೋಕವನ್ನು ಸ್ವತಂತ್ರಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು, ನಮ್ಮ ನಡೆ ನುಡಿಗಳು ಇರಲಿಕ್ಕಾಗುವ ಹಾಗೆ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಎಚ್ಚರಿಸಿ, ನನ್ನನ್ನು ಎಚ್ಚರಿಸಿಕೊಂಡು ವಾಕ್ಯ ಭಾಗವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.